ಕೂಡ್ಲಿಲ್ಲ ಬಿಡಿ ಇದು ಸಸಿ. ನೋಡು 10 ಗಂಟೆ ಆತು, ಸೂರ್ಯ ನೆತ್ತಿ ಮೇಲೆ ಬಂದ, ಇನ್ನು ಹೊಲ ಕಾಣ್ತಾಳೋ ಏನಿಲ್ಲ ಈಕಿ. ನಮ್ಮ ಕಾಲದಾಗ ಹಿಂಗಿದ್ದಿದ್ದಿಲ್ಲ ಬಿಡು. ಹಾ, 10 ಹೊಂಡದ್ರಾಗ ಹೊಲಕ್ಕೆ ಹೋಗ್ತಿದ್ವಿ ನಾವು, 10 ಮುಳುಗದ್ರಾಗ ಮನೆಗೆ ಬರ್ತಿದ್ವಿ. ಇವೇನ್ ದುಡ್ದವ ನಮ್ಮಂಗ ದುಡುದು ಅರ್ಧ ಕೆಜಿ ಬಂಗಾರ ಮಾಡ್ಕೊಂಡಿದ್ದೆ ಮೈ ಮೇಲೆ. ಹಾ, ಈಕಿ ಲಗ್ನಕ್ಕ ಓಟು ಮಾರಿದ್ಯಾ ತಾಯಿ. ನೀ ಯಾವಾಗ ಬಾಗಿಲ ಕುಂತ ಒದರ್ತಿ, ಓಣ್ಯಾನವ್ರಿಗೆ ಯಾವಾಗ ಬೆಳಗ್ ಹರ್ದತಂತ ಗುರ್ತಕತಿ. ಅರ್ಧ ಕೆಜಿ ಬಂಗಾರ ಮಾರಿ ನನ್ನ ಮದುವೆ ಮಾಡಿಯ? ಎದಕ್ ಮಾತಾಡ್ತಿ ಖಾಲಿ ಪುಕ್ಷಟಿ ಕಟ್ಟಿ ಮೇಲೆ ಕುಂತ? ಇಲ್ಲಡೆ, ನಮ್ಮೂರ್ ಹಿರಿಯರ್ನ ಕರಿತೀನಿ. ಹಾ, ಅವ್ರಿಗೆ ಗೊತ್ತಿಲ್ಲದೇನಿಲ್ಲ. ಅರ್ಧ ಕೆಜಿ ಬಂಗಾರ ಮಾರಿ ನಿಮ್ದು ಮದುವೆ ಮಾಡಿದ್ದೆ. ಅರ್ಧ ಕೆಜಿ ಬಂಗಾರ ಮಾರಿ ಏನ್ ತಂದಿವ? ಒಂದು ಚಂದೆ ಊರನ್ನರಿಗೆ ಊಟಕ್ಕೆ ಹಾಕ್ಸಿಯ ಹೋಗ್ಲತ್ತಾಗ ನನಗೆ 1,000 ರೂಪಾಯಿ ಮಡಿಯರ ತಂದಿಯ? ಅದು ಇಲ್ಲ. ಒಂದು ಚಂದಿಗೆ ಒಂದು ಕೊಳ್ಳಾಗ ಒಂದು ಏನರ ಹಾಕಿ ಮದುವೆ ಮಾಡ್ಕೊಂಡಿಯಾ? ಅದು ಇಲ್ಲ. ಹಾ, ಒಂದು ತಾಳಿದ ರೊಕ್ಕ ನಮ್ಮ ಅಪ್ಪ ಕೊಡ ಮಟ ತಾಳಿ ತರ್ಲಿಲ್ಲ ನೀ ಮದುವೆಗೆ. ಕಾಲುಂಗುರದ್ದು ಗಂಡನ ಮನೆಯವ್ರು ತರ್ತಾರ. ಹಾ, ನಿಮ್ದು ಮೊದ್ಲ ಬಿಕ್ಕೇಡಿ ಮಂತನ್ ನಿಮ್ದು ಕಾಲುಂಗುರದ್ ರೊಕ್ಕ ನಮ್ಮ ಅಪ್ಪನ ತಲೆ ಮೇಲೆ ಟಪ್ಪಿಗೆ ಹಾಕಿದಿ. ಏ ಅಡ್ನಾಡಿ ಸಸಿ, ಏನ್ ಮಾತಾಡ್ತೀಯ? ಗೋಧಿ ಹುಗ್ಗಿ ಮಾಡಿ ಅಡಿಗೆ ಮಾಡ್ಸನ್ ನಾನು. ಈ ಊರಾಗ ಯಾರದಾರ ಗೋಧಿ ಹುಗ್ಗಿ ಊಟ ಹಾಕದಾರ? ಮುಳಗಾಯಿ ಪಲ್ಯವು, ಹಾ, ಉಪ್ಪಿನಕಾಯಿ ಮತ್ತ ಅನ್ನ ಚಪ್ರನಿನ್ ಸಾರ ಅಷ್ಟು ಚಂದ ಅಡಿಗೆ ಮಾಡಿಸಿ ಮದುವೆ ಮಾಡೇನ್ ನಾನು. ಹಾ, ನನಗ ಮಾತಾಡ್ತೀಯ ನೀನು? ಯವ್ವ ಇಂಥ ಅಡಿಗೆ ಜಗತ್ನಾಗ ಯಾರು ಮಾಡ್ಸಿರಕ್ಕಿಲ್ಲ ಬಿಡು. ಹಾ, ನನ್ನ ಮುಂದೆ ಅಂದಂಗ ಎತ್ತಿ ಯಾರ್ದಾರ 4 ಮಂದಿ ಮುಂದೆ ಅಂದಿಗಿಂದಿ ಬಾಯಿಲೆ ನಗಂಗಿಲ್ಲ, ಬ್ಯಾರೆ ಕಡೆ ನಗತಾರ. ಯಾರು ನಗವ್ರ? ಈ ಊರಾಗ ಒಂದು ಸಜ್ಕ ಮಾಡ್ತಾರ, ಅನ್ನ ಸಾರು ಮಾಡಿಸಿ ಮದುವೆ ಮಾಡ್ತಾರ. ನನ್ನಂಗ ಯಾರು ಗೋಧಿ ಹುಗ್ಗಿ ಮಾಡಿಸ್ತವ್ರದಾರ? ಎತ್ತಿ ಕಾಲ ಬದ್ಲಿಯಾಗೈತೀಗ. ಏನ ನಿನ್ನಂಗ 4 ಖರ್ಚು ಮಾಡಿ 100 ರೂಪಾಯಿದ ಜಂಬ ಕೊಚ್ಕೊಳ್ಳೋದಿಲ್ಲ ಈಗ ಮಂದಿ. ಸಾಲ ಮಾಡಿ ಆದ್ರೂ ಚಂದಾಗಿ ಲಗ್ನ ಮಾಡ್ತಾರ. ಅಲ್ಲ, ನಮ್ಮ 3 ಮಂದಿ ಮಂದಿ ಬಂದಿದ್ರು ನನ್ನ ಮದುವೆಗೆ. 20 ಮಂದಿಗೆ ಅಷ್ಟೇ ಸಿಕ್ಕೈತೆ ಊಟ. 80 ಮಂದಿಗೆ ನಮ್ಮ ಮನೆ ಕರ್ಕೊಂಡು ಹೋಗಿ ಅಡಿಗೆ ಮಾಡಿಸಿ ಉಣಿಸ್ಕಶನ್ ನಮ್ಮಪ್ಪ. ಯವ್ವ, ನೀವು 3 ಮಂದಿ ಕಂಡಾರ ಇಲ್ಲ ಅನ್ನಂಗ ಗೋಧಿ ಹುಗ್ಗಿ 2 ಸರಿ ನೀಡಿಸ್ಕೊಂಡ್ರ, 2-3 ಸರಿ ಅನ್ನ ನೀಡಿಸ್ಕೊಂಡು ಉಂಡಾರ. ಮತ್ತೆಲ್ಲ ಈಡಾದಕ್ ಹೋಗಿತ್ತು? ನೀ ಏನ್ ಮಗನ ಮದುವೆ ಮಾಡಾಕತ್ತಿದ್ಯೋ? ನಮ್ಮ 3 ಮಂದಿ ಎಷ್ಟು ಉಂಟಾರ ಅಂತ ನೋಡಾಕ್ ಕುಂತಿದ್ಯೋ? ನನಗ್ ಮಡಿ ಅದನ್ನ ಕೊಟ್ಟಿ ಮದುವೆಯಾಗ? ನೀ ಏನ್ ಅಂಗಡಿಯಾಗಿನ್ ತಂದೇನ? ನಿನ್ನ ಮಗಳ ಮದುವೆಯಾಗ ಬೀಗ್ರ ಹಾಕಿದ್ ಬಿಕ್ತಿ ಸೀರೆ ತಂದು ಲಗ್ನದಾಗ ಉಡಿಸಿ ನನಗ. ಅವು ನಿನ್ನಂಗ ಬಿಕ್ಕೇಡಿ ಮಂತನದ್ದು ಅದಾವ. ಮತ್ತೇನೈತಿ, ಒಂದ್ ಸೆರಗರ ರೇಷ್ಮೆ ಇಲ್ಲ, ಒಂದ್ ದಡಿಯರ ರೇಷ್ಮೆ ಇಲ್ಲ ಅಂತ ಸೀರೆ ಕೊಟ್ಟವು. ಅಕ್ಕ ಗಟ್ಟದಡಿ ಸೀರೆ ಅದ, 8 ಗಾಡಿ ಸೀರೆ ಅದ. ಹಂಗಲ್ ನಿನಗ ಅಂತ ಸೀರೆ ಉಡ್ಬೇಕಂದ್ರ ಕಿಮ್ಮತ್ ಇರ್ಬೇಕ. ಮಂದಿ ಸೀರೆ ಕೊಟ್ಟ ನನ್ನ ಮದುವೆ ಮಾಡ್ಕೊಂಡು ಅರ್ಧ ಕೆಜಿ ಬಂಗಾರ ಮಾರಿ. ಇನ್ನು ಸೀರೆ ಅಂಗಡಿಗೆ ಹೋಗಿ ಜವಳಿ ಹಾಕಿದ್ದೆ ಅಂದ್ರೆ ಇನ್ನು ಏನೇನ್ ಮಾಡ್ತಿದ್ಯೋ ಏನೋ ಪಾಪ. ನೀನು ಕೂಡ ಮಾತಾಡ್ಕೊಂತ ನಿಂತ್ರ ಇಲ್ಲೇ ನಿಂದಿರ್ತೇನೆ ನಾನು. ಏನ ಕೆಲಸಗೆಟ್ಟ ಊರ್ ಮಿಂಡ್ರಗಾಳಿ ಬಾಯಿ ಮುಂದಾಗೆ ಹುಟ್ಟಾಳಿಕಿ ಮಾತಾಡಿಕಿವು ಎಷ್ಟು ಮಾತಾಡ್ತಾಳ. ಈ ಬಿಡಾಡ್ಯಾರೆಲ್ಲದಾರ ನೋಡಿವ್ರು, ದಿನಕ್ಕೆ 300 ರೂಪಾಯಿ ಪಗಾರ ಇವ್ರಿಗೆ. ಒಬ್ಬಕಿನ ಹಾದಿಲ್ಲ, ಇದಕ್ಕೂ ಯತಿ ಇಲ್ಲ ಅವಕ್ಕೂ ಯತಿ ಇಲ್ಲ. ಇವ ಇದು ಬಿಕನಾಸಿ ಮುದುಕಿ ಹೊರಗ ಕುಂತಿರ್ತೈತಿ, ಏನೇನು ಓದಿರ್ತೈತೆ ಏನ ಗನ ಸುಮಾರು ಚಾಳ ಐತಿದ್ರದ್ದು. ಲಕ್ಷ್ಮಕ್ಕ ಆಗಿತ್ತನ? ಬಂದೇನೇರೇನಿ? ತಡಿವ ರೊಟ್ಟಿ ಕಟ್ಕೊಳಕತ್ತೇನೆ, ತಡಿ ಬಂದೆ. ಇಷ್ಟೊತ್ತನ ಕೈ ಮಾಡಿ ಮಾತಾಡ್ಕೊಂತ ಹೊತ್ತುಗಳಿದ್ಲು. ಈಗ ಆಳ್ ಬಂದು ಬಾಗಲಾಗ ನಿಂತಿಂದ ರೊಟ್ಟಿ ಕಟ್ಕೊಳಕ್ ಓಡಾಡ್ತಾಳ. ಇದು ಹೊಲಸು ಮುದುಕಿ ಹೆಸರಿಲ್ಲ ನನಗ. ಆಳತ್ತತಿ ಇದನ್ನ ರಾವ್ ಬಂದ ರಪ್ಪ ಅಂತ ಕೆಡೋಲಿ. ಏ ತಂಗಿ, ಆ ಗಂಗಾವನ್ ಸಸಿ ಅಲ್ಲ ನೀನು? ಹೌದ್ ಬೇಯಮ್ಮ, ಗಂಗಾವನ್ ಸಸಿನ ನಾನು. ಯವ್ವ, ನಿಮ್ಮತ್ತೀಗ ನಾ ಬಡಿಯಾರ್ದಕ್ಕಿದ್ದಾಳ ಬಾಕಿ. ನೀನು ಚಂದ ನೋಡ್ಕೊಂತಾನ ಇಲ್ಲ? ಅಯ್ಯ, ನೋಡಿದ್ರೆ ಗೊತ್ತಾಕತ್ತಲ್ಲ, ಮಂದಿ ಹೊಲಕ್ಕೆ ಕಳಿಸಿ ದುಡಿಸಿ ತಿಂತಾಳ. ಈಗೇನು ಮನ್ಯಾಗ ಕುಂದ್ರಿಸಿ ಕೂಳ್ ಹಾಕ್ತಾಳ ಪಾಪ ಸಸಿನ. ಅಯ್ಯ, ಕಿವಿ ಕೇಳಂಗಿಲ್ಲ ಏನಿ ಹುಡುಗಿದ? ಬೇ, ನಮ್ಮತ್ತಿ ಮನ್ಯಾಗಿರೋ ಅಂತಾಳ, ನನಗ ಹೊತ್ತು ಹೋಗೋದಿಲ್ಲ, ಅದಕ್ಕೆ ಹೊಲಕ್ಕೆ ಹೋಗ್ಕನ್ ನಾನು. ರೇಣಿ, ಪಾತವ ಮೀನಾಕ್ಷಿ ಬಂದ್ರನು ಇಲ್ಲ? ಬರಾಕತ್ತಾರ ಹಿಂದ ಲಕ್ಷ್ಮಕ್ಕ. ಹೌದನ? ಯವ್ವ ತಡ್ಲೇವ, ಏನೇನ್ ತಿಂದಿಲ್ಲ, 2 ರೊಟ್ಟಿನಾರ ತಿಂತಾನಿ. ಅಯ್ಯ ಲಕ್ಷ್ಮಕ್ಕ, ಹೊತ್ತಾಗಿತ್ವಾ ತಿನ್ನು ಪಾಪ. ಯಾಕ ಹೊತ್ತಾಗಿತ್ತಲ್ಲ, ಇಷ್ಟೊತ್ತಾದ್ರೂ ಯಾಕೆ ತಿಂದಿಲ್ಲ? ಯವ್ವ ಏನ್ ಕೇಳ್ತೀಯ ರೇಣಿ? ಬಾಗಲ್ದಾಗ ಕಾಗಿ ಕುಂತು ಕಾಕ ಅಂತ ಒದ್ರಾಕತ್ತಿತ್ತ, ಅದ್ರ ಸೊಕ್ಕ ಮುರಿದು ಒಳಗ್ ಬರೋ ಮಟ್ಟ ಹೊತ್ತ ಹೋತ್ ನೋಡು. ಅಣ್ಣನ ಮಗಳ ತಂದ ಸಸಿ ಮಾಡ್ಕೊಂಡ್ರೆ ದೇ ನನ್ನ ಕಾಗಿ ಮಾಡೈತ್ ನೋಡಿದ. ಈ ಮುದುಕಿಗೆ ಕಾಗಿ ಅನ್ನಕತ್ತಾಳಕಿ. ಆಗಿಲ್ಲಂತ ಲಕ್ಷ್ಮಕ್ಕಂದ. ಅಯ್ಯ, ಏನು ತಿಂದೇ ಇಲ್ಲಂತ ಪರಕ. 2 ರೊಟ್ಟಿ ತಿಂತೇನಂದ್ಲು, ತಿನ್ನುವ ಏನಾತ್ ನಿಂದಿರ್ತೀವಿ ಅಂದೆ. ಅಯ್ಯ, ತಿನ್ಲಿ ಬಿಡು ಪಾಪ, ಭಾರಿನ ಜಗ್ಗಕ್ಕಿತ್ ಬಿಡೇವ ಅದಕ್ಕೆ. ನಾ ಕಾಳು ಮಾಡೈತ್ ನೋಡು ಊರು ಬಿಡಾಡಿ. ನಾ ನೋಡು 3 ಎಕರೆ ಹೊಲ ಒಬ್ಬಕ್ಕೆ ಮಾಡ್ತಿದ್ದೆ, 1 ಆಳ್ ಹತ್ತಿಲ್ಲ ನಾನು.
2 ಎಕರೆ ಹೊಲ ಮಾಡಿ 4 ಆಳ್ ಮಾಡ್ಯಾವ ನೋಡು. ಹಾ ಧಾಡೆನೇ ಇದಕ್ಕೆ ದುಡಿಯಾಕ ನೆಟ್ಟಗ ಹೆಚ್ಚಿನ ಕದ ಬಿಡ್ರಿ ಅಮ್ಮಿಕ್ಕಿ. 3 ಎಕರೆ ಹೊಲ ಒಬ್ಬಕ್ಕೆ ಮಾಡ್ತಿದ್ಲಂತ ನೋಡ್ರಿ ವಾರೇವು. ಈ ಹರಾಮಿ ಅತ್ತಿ ಬುಡ್ಡ್ಯಾರ್ಗೂ ಇಂಥದ ಮಾತಾಡ್ತಾರು. ಅಷ್ಟು ದುಡ್ದೇವು ಇಷ್ಟು ದೊಡ್ಡದೇವು ಮತ್ತೆ ಅಷ್ಟು ರೊಟ್ಟಿ ಮಾಡ್ತಿದ್ವಿ ಇಷ್ಟು ಹಾರೆ ಮಾಡ್ತಿದ್ವಿ ಅಷ್ಟು ಮಂದಿ ಮದುವೆ ಮಾಡೇವಿ ಬರೀ ಇದ ಹೇಳ್ತಾರು. ಮತ್ತ ಬಸ್ ಇದ್ದಿದ್ದಿಲ್ಲ ಅವಾಗಿನ ಕಾಲಕ್ಕೆ ನಡ್ಕೊಂಡು ಅಡ್ಡಾಡ್ತಿದ್ವಿ. ನಿಮಗ ಹೊರಗ ಕಾಲಿಟ್ರ ಮತ್ತೆ ಗಾಡಿ ಬೇಕು ಗಂಡುಗಳದು ಅಂತಾರು. ಮತ್ತ ಅದನ್ನ ನೋಡೋರು ಯಾರು ಸಾಕ್ಷಿ ಬೇಕಲ್ಲ. ಹಂಗ ಬಾಯ್ಲೆ ಹೇಳ್ತಾರು ಹಂಗ ಮಾಡೇನಿ ಹಿಂಗ ಮಾಡೇನಿ ಎಲ್ಲ ಮಾಡಿ ಮತ್ತೆ ಹಿಂತಿಂತದ ಮಸಡಿ ಮೈ ಇಟ್ಕೊಂಡು ಎದಕ್ ಕುಂತಾರು ಬಾಗ್ಲ ಹಿಡದ. ಕರೆಕ್ಟ್ ಹೇಳಿದಿ ನೋಡ್ಲೆ ಪಾತಿ. ಹಾ ಬಾಯ್ ಬಡಾಯಿ ಮುಕ್ಕಳ್ಳೊಡಾಯಿ ಅಂತ ಹಂಗದ ಇವ್ ಊರಾನ್ ಓಸು ಮುದುಕ್ಯಾರ. ಇವ ನಮ್ದು ಮುಂಜಾನೆ ಬರೋ ಮುಂದಾಗ ಕಿತ್ಬಿ ತೆಗದಿತ್ತ. ಇವ ನಾ ಒಂದೊಂದಿಲ್ಲ ಎರಡೊಂದಿಲ್ವಾ ಇವ ಕೇಳಿದ್ರೆ ಕೇಳಾರ್ದಂಗ ಸುಮ್ಮನೆ ಬಂದ್ ನೋಡ್ರಿ ರೊಟ್ಟಿ ಗಂಟು ತಗೊಂಡು ಅದ್ರ ಕುಟ್ಟ ಯಾರ ಬಾಯಿ ಹತ್ಬೇಕವೇ. ಇವ್ರು ಹೊಸರು ನನ್ ಬಿಕನಾಸಿ ಸಸಿದು ಉಚ್ಚಿ ದಾಟಿರ್ಬೇಕು ಇವ್ರು. ಹಾ ಆಕೆ ಹೆಂಗ ಮಾತಾಡ್ತಾರ ನೋಡ್ ಸುದ್ದ. ಯವ್ವ ಓಸು ಆಳ್ ಬಂದು ಬಾಗಲ್ಲ ನಿಂತಾವು. ಈಕಿ ದುಡಿಸ್ಕೊಳಕಿ ರೊಟ್ಟಿ ತಿನ್ನಕತ್ತಾಳ ಒಲ್ಲಿ ಮುಂದ್ ಕುಂತ. ಯವ್ವ ನೋಡು ಬಾಗಲ್ದ ನಿಂದ್ರಿಸಿ ಪಗಾರ ಕೊಡ್ಬೇಕಾದಿತ್ತ. ಯಮ್ಮ ಒಟ್ಟು ಸುಮ್ಮನೆ ಕುಂದ್ರ ಬಂದ ಲಕ್ಷ್ಮಕ್ಕ ಹೋಗಿ ಬಿಡ್ತೇವೆ ಹೊಲಕ್ಕೀಗ. ನೀ ಚೆನ್ನ ಒಂದ್ ಸಸಿ ಅಲ್ಲಲ್ಲಿ ಪರಕ ಇಷ್ಟೊತ್ತನ್ನ ಮತ್ತಿದ್ ಕೆದರಿದ್ಲು. ನಾ ಇದ್ನಿಲ್ಲ ಈಗ ನೀನ್ ನೋಡಿದ್ಲಲ್ಲ ಈಗ ನಿಮ್ಮತ್ತಿದ್ ಕೆದರ್ತಾ ನೋಡು. ಯವ್ವ ನಿಮ್ಮತ್ತಿ ಈಗ ನಾ ಜಗಳ ಗಂಟೆ ಯವ್ವ ಇಲ್ಲೋಡ ನಾದಾಗ ಒಂದು ಕೊಡ ನೀರು ಯಾರಿಗೆ ಬಿಡ್ತಿದ್ದಿಲ್ವೇ. ಯವ್ವ ನಾವು ನಿಂತು ನಿಂತು ಸಾಕಾಗಿ ಕಾಲ್ ಸೋಲ್ತಿದ್ವು ನೋಡು. ಒಮ್ಮೆ ಹಿಂಗ ಮಾಡೋದಕ್ಕ ಎಲ್ಲಾರು ಊರಾನ್ ಹೆಣ್ಮಕ್ಳೆಲ್ಲ ಕೂಡಿ ಬೇಷಂಗ್ ಬಡದ್ ಬಿಟ್ಟಿದ್ವಿ ಆಕಿನ. ಅವಾಗ ಆಕಿದ ನಡ ಬಕ್ತು ಪಾಪ. ಅಲ್ಲ ತಾಯೇನ್ ಬಾಳ ಸಂಪನ್ ಗುದ್ದು ಅದಾಳ. ಮಂದಿಗೆ ಜಗಳ ಗಂಟೆ ಅಂತಿಕಿ ಎಷ್ಟರ ಮಾತಾಡ್ತಿ. ಬಾಯ್ ಐತೆ ಅಂತ ಹೇಳಿ ನಿಲ್ಲೋಡ ನೀನು ಮತ್ತೊಮ್ಮೆ ಊರ್ ಹಿರಿಯರ ಕುಡಿಸಿ ಗಟ್ಟಿಗೆ ಹಚ್ತಾನೆ ನಿನ್ನ. ನೀ ಊರ್ ಹಿರಿಯರ ಕುಡಿಸೋದ ಬೇಕಾಗಿತ್ತು ನನಗ. ಏನ ಹೆಂಗ ಅರ್ಧ ತೊಲಿ ಬಂಗಾರ ಮಾರಿದಿ ಅದನ್ನ ಹುಳುಕ ತೆಗಿತೇನೆ ನಿಂದ ಬೇಷಂಗ. ಇವತ್ತು ನನ್ನ ಮಗ ಬರ್ಲಿ ಹೋಗ್ಲಿ ನೀನು ಬಾ ಹೊಲಕ್ಕೆ ಹೋಗಿ ಮಾಡಿಸ್ತೇನೆ ನಿನ್ನ. ನಡ್ರಿವ ಈಕಿ ಕೂಟ ಹಂಗ ಮಾತಾಡಕತ್ವಿ ಅಂದ್ರ ಇಲ್ಲೇ ಬೆಳಗರಿಸ್ತಾಳಕಿ. ಯವ್ವ ಲಕ್ಷ್ಮಕ್ಕ ನಿಮ್ಮ ಅತ್ತಿ ಕೈಯಾಗ ಗಟ್ಟಿವ ಯವ್ವ ನೀನು. ಇವ ಅದನ್ನೇ ಕೇತಿಲ್ಲ ಏರೇಣಿ ರೋಷ್ ಹೋಗ್ಯದ ಜೀವನ. ಅವ್ರು ನೋಡಕ್ ಸೇಮ್ ನಿಮ್ಮಂಗ ಅದಾರ್ರಿ. ಆಕಿ ನಮ್ಮ ಅಪ್ಪನಂಗದ ನಮ್ಮ ಅಪ್ಪನ್ನ ನಾ ಹೋತೀನಿ. ಹಿಂಗಾಗಿ 3 ಒಂದ ಹಚ್ಚಿಗೆ ಹಾಕದಂಗದೇವ್ ನಾವು. ಅಂದ್ರೆ ನಿಮ್ದು ಕಳ್ಳಾಗ ಮದುವೆ ಮಾಡ್ಯಾರನ್ರಿ. ಹೂನ ಯವ್ವ ಮೀನಾಕ್ಷಿ ಕಳ್ಳಿಗೆ ಮುಳ್ಳು ಬಡಿಲಿ ಯವ್ವ. ನಮ್ಮ ಅಪ್ಪನ ತಂಗಿ ಯವ್ವ ಕಾಸ ಸ್ವಾದ್ರ ಹತ್ತಿ ತುರಿಕಿ ಕುಂತ ನಮ್ಮಪ್ಪ ಏನ್ ಮಾಡ್ತಿದಿ ರೊಟ್ಟಿ ಗಂಟು ಇಳುವ್ರಿ ಅವನ್ ತಳಗ. ಬರೇನ ಲಕ್ಷ್ಮಕ್ಕ ಹಳೆ ಮಂದಿ ಬರೇ ಕಳ್ಳ ಅಂತ ಸಾಯ್ತಿದ್ವು ನೋಡ ಯವ್ವ. ಹೆಣ್ಣು ಮಕ್ಳು ಹಡದು ಕಳ್ಳಾಗ ಉರ್ಲಿ ಹಾಕ್ತಿದ್ವು. ಬರೇನ ಪರವ ತಿಳುವರಿಕಿದ್ದಿದ್ದಿಲ್ಲ. ಈಗ ನೀರ ಯವ್ವ ಕಳ್ಳೆ ಮಾಡ್ಕೋಬಾರ್ದು ಮಕ್ಕಳು ಚಲೋ ಹುಟ್ಟಂಗಿಲ್ಲ ಅಂತೇಳಿ ಮುಂದಿನ ವಿಚಾರ ಮಾಡ್ತಾರ. ಅಯ್ಯ ಭಾಳ ಹಿಂದೆ ಉಳ್ಕೊಂಡ್ರಿ ಬಿಡವ ನೀವು. ಏನು ಹಣ್ಣಿಟ್ಟು ಇದು ನಮ್ಮ ಕನ್ಯೆ ಅಂತ ಫಿಕ್ಸ್ ಮಾಡ್ಕೊಂಡು ಹೊಕ್ಕಿರ್ತಾರಲ್ಲ ಅವಾಗ ಆಗ್ಲೇ ಫೋನ್ ತಂದು ಕೊಡ್ತಾನವ ಗಂಡಗವ. ಈಕಿ ಅಟ್ಟ ತೊಗೊಂಡು ಸುಮ್ ಕುಂದ್ರದಿಲ್ಲ. ಅವ್ನ ಗೆಳೆಯಾರ್ದು ಗೆಳತಿಯರ ನಂಬರ್ ಇಸ್ಕೊಂಡು ಅವ್ನು ಕುಡಿತಾನ ಇಸ್ಪೇಟ್ ಆಡ್ತಾನ ಮತ್ತೆ ಯಾವ್ದಾರ ಹುಡುಗಿ ಕೂಟ ಅಡ್ಡಾಡ್ತಾನ ಎಲ್ಲ ಕೆದರ್ತಾಳಿಕಿ. ಅವೇನಾರ ನೆಟ್ಟಿಗಿದ್ದವ ಆಗಿದ್ದ ಎಲ್ಲ ನೆಟ್ಟಗ ಹೊಕ್ಕತಿ. ಬಗ ನಾವು ಅಡ್ನಾಡಿ ಸುಳೆ ಮಗ ಇದ್ದ ತಗೋನಿ ಹತ್ತತ್ ನೋಡಲ್ಲಿ ಬೆಂಕಿ. ಹಿಂದಾಗಡೆ ಅವನು ಮಾಡ್ಕೊಳಕ್ ಒಲ್ಲೆ ಅಂತ ಈಕಿನ ಮಾಡ್ಕೊಳಕ್ ಒಲ್ಲೆ ಅಂತ ಅವ. ಹಿಂದಾಗಡೆ ಹೊಸು ಕುಡಿ ಹುಯ್ ಅಂತ ಜಗಳ ಮಾಡಿ ಅಷ್ಟಕ್ಕ ಸುಮ್ಮನಿರಂಗಿಲ್ಲ. ಒಳ್ಳೆ ಅವ ತಂದು ಕೊಟ್ಟಿದ್ದು ಫೋನ್ ಆಕಿ ಹುಡುಗಿಗೆ ಏನ್ರ ಕಾಲಾಕ್ ಚೈನ್ ಹಾಕಿದ್ರ ಅವು ಸೀರೆ ಎಲ್ಲ ಹುಯ್ ಅಂತ ಜಗಳ ಮಾಡಿ ಹೊಳ್ಳಿಸ್ಕೊಂತಾವ. ಇಂಥ ಕಾಲ್ ಬಂದೈತೀಗ. ಅಯ್ಯೋ ಲಕ್ಷ್ಮೀಂದು ಅಕ್ಕ ಈಗ ಹುಡುಗ್ಯಾರ ಅಂತಾರು ಚಂದಾಗಿದ್ರೆ ಇರ್ತೇನೆ ನೀನು ಕೂಡು ಮತ್ತಿಲ್ಲಂದ್ರೆ ನೀ ಇಲ್ಲಂದ್ರೆ ಇನ್ನೊಬ್ಬ ಅಂತಾರು. ಎಲ್ಲಾರ್ದು ಅವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರು. ಮತ್ತೆ ಯಾಕೆ ಇವ್ಗೆ ಸಲಾಮ್ ಹೊಡಿತಾರು. ನೀ ಇಲ್ಲಂದ್ರೆ ನಡಿ ನಿಮ್ಮ ಅಪ್ಪನಂತ ಸಿಗ್ತಾನು ಅಂತಾರು. ಅಯ್ಯ ಅಷ್ಟೇ ಯಾಕ್ರಿ ನಮ್ಮ ಮನೆ ಬಾಜುಕಿನ ಹುಡುಗಿದು ಫಿಕ್ಸ್ ಆಗಿತ್ರಿ 2 ತಿಂಗಳಾಗಿತ್ತು. ಅವೇನ ಹುಡುಗ ಫೋನ್ ತಂದು ಕೊಟ್ಟಿದ್ನಂತ್ರಿ. ಅದ್ರಾಗ ಏನೋ ರೆಕಾರ್ಡ್ ಮಾಡೋದಿರ್ತಂತ್ರಿಪ್ಪ. ಏನು ನಮಗೆ ಸುಡುಗಾಡು ಏನು ಗೊತ್ತಿಲ್ಲ ಅಂಥದ್ದು ರೆಕಾರ್ಡ್ ಇಟ್ಟು ಕೊಟ್ಟಿದ್ನಂತ್ರಿ ಆಕಿಗೆ ಫೋನ್. ಆ ಹುಡುಗಿಗ ನಾ ಹಲ್ಕಟ್ಟಿತ್ತಂತ್ರಿ. ದಿನ 16 ಮಂದಿಗೆ ಫೋನ್ ಹಚ್ಚಕ್ಕೆಂತ ಅದು ಒಟ್ಟು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟೈತ್ರಿ ಫೋನ್. ಮತ್ತು ಅವ ಬಟನ್ ಒತ್ತಿಗೆ ಕೊಟ್ಟಾನ ರೆಕಾರ್ಡ್ ಮಾಡೋದು. ಅದಕ್ಕೆ ಗೊತ್ತಾಗಿಲ್ಲ ಹುಚ್ಚು ಮೂಳಿಗೆ. ಹಂಗೆ ಯಾರ್ಯಾರು ಸಿಕ್ಕರಿಗೆ ಫೋನ್ ಹಚ್ಚಿ ಮಾತಾಡ್ಯಾಳ ಅದೆಲ್ಲ ರೆಕಾರ್ಡ್ ಆಗೈತಿ. ಅವ ಮತ್ತು ಒಂದು ದಿನ ಬಂದಾಗ ತಾಯಿಲಿ ಫೋನ್ ಅಂತ ಇಸ್ಕೊಂಡು ಅಷ್ಟು ಕೇಳೋಣ
ಕೇಳಿ ಅವರಪ್ಪ ಹೋಗಿ ತೋರ್ಸಾನ ಹಿಂಗೆಲ್ಲ ಅದ ನೋಡು ಹೆಂಗೆ ಮಾಡ್ತೀರಿ ಅಂತೇಳಿ ಬಡ ಬಡ ಮೊನ್ನೆ ಮುರುಗಡೆ ಮಾಡ್ಕೊಂಡು ಹೋದ್ರು ಅವರು. ಹೌದಾ ಇವ್ವ ಮೀನಾಕ್ಷಿ, ಕಲಿಯುಗ ಏನು ಚಲೋ ಇಲ್ವಾ ಇವ್ವ ಇದು? ನೀನು ಕಾಲ ಕೆಟ್ಟು ಬಿಟ್ಟತ್ವೇ. ಅಲ್ಲ ಲಕ್ಷ್ಮಕ್ಕ, ಅವಾಗ ಇದ್ದೂರ ಸುದ್ದಿ ಊರ್ ಮಧ್ಯಾಹ್ನಕ್ಕಂತಿದ್ವಿ ನಾವು. ಈಗೆಲ್ಲ ಐತೆ ಇವ್ವ ಬೇಲೂರು ಅನ್ಸುದ್ದಿ ಆಗ್ಲೇ ಮೊಬೈಲ್ನಾಗ ಹರಿದಾಡ್ತೈತಿ, ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ. ದಿನ ಬೆಳಗಾರ ಇದನ ಆಕಿ ಫೋನ್ ಹಚ್ಚಿದ್ದೆ ಹಿಂಗಂದ್ ನೋಡು, ಈಕಿನ ಫೋನ್ ಹಚ್ಚಿದ್ದೆ ಈಕಿ ಹಿಂಗಂದ್ ನೋಡು. ಬರೀ ಇದನ ಫೋನ್ ಬಂದಿಂದ ಎಲ್ಲ ಜಗತ್ತು ಹದಗೆಟ್ಟು ಬಿಟ್ಟತ್ ನೋಡು. ಫೋನ್ ಎಷ್ಟು ಚಲೋ ಮಾಡೈತಿ ಮತ್ತು ಅಷ್ಟು ಹಾಳು ಮಾಡಾಕ್ ಕುಂತೈತಿ. ಖರೇನ ರೀ, ಅದೇನ ಅಂದಾರಲ್ರಿ, ಅಮೃತನೂ ವಿಷ ಆಕೇತಂತ್ರಿ. ಸುಳ್ಳಲ್ರಿ ಅದು, ಯಾವುದು ಅತಿ ಆಗಬಾರ್ದು ನೋಡ್ರಿ ಮನುಷ್ಯಾಗ. ಖರೇನ ಹಿಂಗ ಕಾಲು ಕೆಟ್ಟ ಮಳಿ ಬೆಳಿ ಚಂದಗೆ ಆಗುವಲ್ವ. ಈಗಿನ ಮಂದಿ ಗಣಾಶಾನೇವ ನಮ್ಮಂಗ ಎಲ್ಲೇ ತಂದೆ ತಾಯಿ ಕೊಡ್ತಾರ ಅಲ್ಲಿ ಮಾಡ್ಕೊಂಡು ಹೋಗ್ತಾರಂತ ಮಾಡಿ ನೀನು. ಹುಡುಗನ ಹೆಸರ್ಲೆ ಹೊಲ ಮನಿ ಐತಿಲ್ಲ, ಹುಡುಗ ಎಷ್ಟು ಪಗಾರ, ಹುಡುಗ ಎಷ್ಟು ಅಕ್ಕಂಗ್ಯಾರ, ಅಣ್ಣತಂಬ್ರು, ತಂದೆ ದಾಳನ ತಾಯಿ ದಾಳನ ಎಲ್ಲಾನು ಎನ್ಕೋರಿ ನೋಡ್ಬೇ ಈಗ. ಆದ್ರೂ ಈಗಿನ ಮಂದಿದು ಗಣ ಆರಾಮ್ ಜೀವನ. ಹುಡುಗಿ ಕೊಟ್ಟಿರ್ತಾರು ಮತ್ ಮದ್ವೆಯಾಗ ವಾಷಿಂಗ್ ಮಷಿನ್ ಮತ್ ಬ್ರಿಡ್ಜ್ ಮತ್ತ ಏನ್ರಿ ಕಸ ಹೊಡಿದು ರೋಬೋ ಬಂದೈತ್ರಿ ಅಂತದ ಒಂದು ಮಷಿನ್ ಕೊಡ್ತಾರು. ಅಯ್ಯೋ ನನ್ನ ಬಾಳೆವ, ಅದನ್ನು ಕಂಡು ಹಿಡಿದ್ರ ಕಸ ಹೊಡೆ ರೋಮೋನು. ಅಯ್ಯೋ ಬಾಳೆವ, ಎಲ್ಲ ಕಸ ಹೊಡಿತೈತನ್ಲೇ ಪಾತಿ. ಉಳ್ಳಾಗಡ್ಡಿ ಸಿಪ್ಪಿ ತಗೊಂತೈತಿಲ್ಲ. ಯಾರು ನೋಡ್ಯಾರು ಪಾರುಂದಕ್ಕ, ನಾಳೆ ನಿಮ್ದಕ್ಕ ಸಸಿ ಬರ್ತಾರು ಅವಾಗ ತಗೊಂಡ್ ಬಾ ಅಂತ ಹೇಳ್ರಿ. ಮತ್ತೆ ನಿಮಗ ಗೊತ್ತಾಗ್ತೈತಿ ಉಳ್ಳಾಗಡ್ಡಿ ಸಿಪ್ಪಿ ತಗೊಂತೈತಿ ನಮ್ಮ ಮನ್ಯಾನ ಮನುಷ್ಯರ್ಗ ತಗೊಂಡಾದ್ರು ಮಷಿನ್ ಒಳಗ ಹಾಕ್ತೈತಿ. ಯವ್ವ ಶಿಟ್ಯಾನರ್ ಏನ್ರ ಹೊಂತಿದ್ದಿತ್ತದ, ಅವೆಲ್ಲ ಹೊರಗೂ ಹೋಗೋದಿಲ್ಲ ಒಳಗೂ ಬರೋದಿಲ್ಲ, ಯಾವತ್ತಿದ್ರು ಒಳಗಿರ್ತಾವ ಕದ ಹಾಕೊಂಡು. ಅಲ್ಲಿದ್ ಏಟಿರ್ತೈತಿ ಕಸ ಹೊಡಿತಿದ್ದಿತ್ತು. ನಮ್ಮ ಹಳ್ಳ್ಯಾಗ ಏನ್ ಪುರೋಟ ಆದಿತ್ತ ಯವ್ವ. ಅಲ್ಲ ನಮ್ಮ ಮನ್ಯಾಗ ನೋಡಿದ್ರ ಮುಂಜಾಲಿಂದ ಹುಡುಗರು ಮನಿ ಹರ್ತಾವು. ನನ್ನ ಗಂಡ ನೋಡಿದ್ರೆ ಎಲ್ಲಿ ಕುಟ್ಕೊಳಾಕ ಮನಿ ತುಂಬಾ ಹರಿವಿರ್ತಾನ. ಎಲ್ಲಿ ಅಡಿಕೆ, ಸುಣ್ಣದ ಚೀಟ್, ತಂಬಾಕ್ ಚೀಟ್. ನಮ್ಮ ಅತ್ತಿ ನೋಡಿದ್ರೆ ಬರೇ ಶೇಂಗಾ ತಿನ್ನೋ ಚಟ. ಎಲ್ಲಿ ಕುಂದಿರ್ತಾಳ ಅಲ್ಲಿ ಹಂಗ ಶೇಂಗಾ ಹೊಡೆಯೋದು ತಿನ್ನೋದು, ಇಷ್ಟು ಹತ್ರ ಶೇಂಗಾ ಸಿಪ್ಪಿ ಕೆಡೋದು. ನಮ್ಮಂತರ ಮನಿಗೆ ಏನು ಪುರೋಟ ಆದಿತ್ತು? ಹೋಗ್ರಿ, ಮುಂಜಾನೆದ್ದು ಕಸಬರಿಗೆ ತಗೊಂಡು ಹೊಡ್ಯಾಕತ್ರ ಒಂದ್ ಅರ್ಧ ತಾಸ ಆಗೋದಿಲ್ಲ ಮನಿ ಓಟು ಕಸ ಹೊಡೆಯೋದು. ಅದನ್ನೇ ಹೇಳಣ ಯವ್ವ, ಮತ್ತೆ ಅದಕ್ಕೆ ಕರೆಂಟ್ ಏಟ್ ಸುಡ್ತೈತೆ ಅಂತೀರಿ ನೀವು. ಅದು ಸೈವ ಕೈಲೇ ಆಗದಾರ ಮೈ ತುಂಬ ಕೆರ್ಕೊಂಡ್ರಂತ ಹಂಗಾದಿತ್ತು ನಮ್ಮ ಬಾಳೆ ಹಿಂದಾಗಡೆ. ನಮ್ಮ ಮಾತು ಮುಗಿಯಂಗಿಲ್ಲ ನಡ್ರಿವ, ನೀರ್ ಕುಡಿದು ಅಡಿಕೆ ಹಾಕೋರಿ, ಬಡ ಬಡ ಹಿಡ್ರಿ ಎರಡೆರಡು ಸಾಲ ತಡ್ರಿ. ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮಾಡ್ರಿ. ಮತ್ತ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.